ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೋಡೆ, ನಮ್ಮ ಕಡೆಯಲ್ಲಿ ತೆಪ್ಪಾಗಿರೋದು. ನಮ್ಮ ಮಗ ಕುಡಿದು ರಂಪಾಟ ಮಾಡಿ ಮದುವೆ ನಿಲ್ಲಿಸ್ಕೊಂಡು ಅನ್ನೋ ಮಾತು ಬರಬಾರ್ದು. ಸಿಕ್ಕಿದ ಹುಡುಗಿ ಕೈ ತಪ್ಪು ಹೋಗ್ಬಾರ್ದಲ್ವಾ? ಮದುವೆ ಆದಮೇಲೆ ಅವಳೇ ಅವನ ದಾರಿ ತರ್ತಾಳೆ ಬಿಡು. ಈಗ ಒಪ್ಕೋ, ಮದುವೆ ಒಂದು ಆಲಿ ಇವಳು ಪೊಗರಿಳಿಸಿ ನರಕ ತೋರಿಸ್ತೀನಿ. ಇವಾಗ ಒಪ್ಕೊಳ್ಳಿಲ್ಲ ಅಂದರೆ ಧರ್ಮರಾಜ್ ಕೈ ಮೇಲಾಗುತ್ತೆ. ಅವನಿಗೆ ಅವಮಾನ ಆಗಬೇಕಂದ್ರೆ ಈ ಮದುವೆ ನಡೀಲೇಬೇಕು. ಒಪ್ಕೊಳ್ಳಿ ಅದಕ್ಕೆ. ಸರಿ ನನ್ನವ್ರೆ, ಏನೋ ನೀವು ಇಷ್ಟೊಂದು ಬೇಡ್ಕೋತಿದ್ದೀರಲ್ಲ ಅಂತ ನಾವು ಒಪ್ಕೋತಿದ್ದೀವಿ. ಆದ್ರೆ ನಿಮ್ಮ ಮಗಳು ನಮ್ಮ ಹತ್ರ ಕ್ಷಮೆ ಕೇಳಬೇಕು. ಆಗಲ್ಲ, ನನಗೆ ಮದುವೆ ಬೇಡ. ಲಕ್ಷ್ಮಿ, ಇಲ್ಲಮ್ಮ, ನಾನು ಮದುವೆ ಆಗಲ್ಲ. ನಿನಗೋಸ್ಕರ ನಾನು ಈ ಮದುವೆನ ಒಪ್ಕೊಂಡೆ, ಎಲ್ಲನೂ ಸಹಿಸ್ಕೊಂಡೆ. ಆದ್ರೆ ಇನ್ ಮುಂದೆ ನನಗೆ ಸಹಿಸ್ಕೊಳಕ್ಕಾಗಲ್ಲ. ಇಷ್ಟು ಹೋಗರಿದ್ರೆ ನಿನಗೆ ಈ ಜನ್ಮದಲ್ಲಿ ಮದುವೆ ಆಗಲ್ಲ. ಇಲ್ಲ ಗೌರವ್ನವ್ರೆ, ದಯವಿಟ್ಟು ಹಾಗನ್ಬೇಡಿ. ನಾನು ಹೇಳ್ತೀನಿ ನೋಡಿ. ಲಕ್ಷ್ಮಿ ಹಠ ಮಾಡ್ಬೇಡ ಕಣೆ, ನಿನ್ ಜೀವನ ಹಾಳಾಗುತ್ತೆ. ಅವ್ರ ಹತ್ರ ಕ್ಷಮೆ ಕೇಳಿ ಹೋಗಿ ಹಸೆ ಮೇಲೆ ಕೂತ್ಕೊಳ್ಳೆ. ನಳಿನಿ, ಬೇಡಮ್ಮ. ಇವ್ರನ್ನ ಇಷ್ಟೆಲ್ಲ ಕಣ್ಣಾರೆ ನೋಡಿದ್ಮೇಲೂ ಮತ್ತೆ ಯಾಕಮ್ಮ ಬೇಡ್ಕೋತೀಯ ನೀನು? ಲಕ್ಷ್ಮಿನೇ ಮದುವೆ ಬೇಡ ಅಂತ ಹೇಳ್ತಾ ಇದ್ದಾಳಲ್ಲ. ಹೌದಮ್ಮ, ಜೀವನ ಹಾಳಾಗೋದು ಇಂಥವ್ರನ್ನ ಮದುವೆ ಆಗೋದ್ರಿಂದ. ಆಗದೆ ಇದ್ರೆ ಅಲ್ಲ ಅಮ್ಮ. ನಳಿನಿ ಅವರೇ, ಸ್ವಲ್ಪ ಯೋಚನೆ ಮಾಡಿ ತೀರ್ಮಾನಕ್ಕೆ ಬನ್ನಿ. ನಾವು ಇಳಿದು ಬರ್ತೀವಿ ಅಂದರೂ ನೀವು ಎಡಗಾಲಲ್ಲಿ ಒದೆಯೋ ಕೆಲಸ ಮಾಡಿಬಿಡಿ. ಆಮೇಲೆ ಊರಿನಲ್ಲಿ ತಲೆ ಎತ್ಕೊಂಡು ಓಡಾಡೋಕ್ಕಾಗಕ್ಕಿಲ್ಲ. ಚಿಕ್ಕಪ್ಪ, ಇವಳು ಸೀಮೆಗಿಲ್ದಿರೋ ಹೆಣ್ಣು ಅಂತ ಅನ್ಕೊಂಡವಳೆ. ಏನು ಹೇಳ್ದೆ? ನನ್ನ ಕಟ್ಕೊಂಡ್ರೆ ನಿನ್ನ ಜೀವನ ಹಾಳಾಯ್ತದ? ನೋಡ್ತೀನಿ ಕಣೆ, ಅದು ಯಾವನು ಬಂದು ನಿನ್ನ ಕುತ್ತಿಗೆಗೆ ತಾಳಿ ಕಟ್ತಾನೆ ಅಂತ ಇದೇ ಮಂಟಪದಲ್ಲಿ ನಾನು ಇದ್ದು ನೋಡ್ತೀನಿ. ಮುಚ್ಚೋ ಬಾಯಿ. ಯಾರು ನನ್ನ ಮದುವೆ ಆಗಕ್ಕೆ ಬರ್ದೇ ಇದ್ರೂ ಪರವಾಗಿಲ್ಲ, ಹಿಂಗೆ ಇರ್ತೀನಿ. ಆದ್ರೆ ನಿನ್ನಂತ ನನ್ನ ಮದುವೆ ಆಗೋ ಬದಲು ಒಂಟಿಯಾಗಿ ನನ್ನ ಜೀವನ ಕಳ್ಕೊಡ್ತೀನಿ. ಇವಳೇನಾದ್ರೂ ಮನೆ ತುಂಬಿಸ್ಕೊಂಡ್ಬಿಟ್ರೆ ಆ ಮನೆ ಉದ್ಧಾರ ಆದಂಗೆಯ. ಗತಿಗೆಟ್ಟೋಳ್ಗೆ ಇಷ್ಟೊಂದು ದುರಹಂಕಾರ ಇರ್ಬೇಕಾದ್ರೆ ಈ ನನ್ ಮಗ ಹಾಳೋದ್ರಲ್ಲಿ ಏನ್ ತಪ್ಪಿದೆ? ಗೌರವ್ನವ್ರೆ, ಮಾತಿನ ಮೇಲೆ ನಿಗಾ ಇರಲಿ. ಅಪ್ಪ, ಒಂದು ನಿಮಿಷ ನೋಡಿ. ನಾನು ಈ ಮದ್ವೆಗೆ ಒಪ್ಕೊಂಡಿದ್ದು ನಿಮ್ಮ ಮಗನ ಅಂದ ಚಂದ, ನಿಮ್ಮ ಆಸ್ತಿ ಪಾಸ್ತಿನ ನೋಡಿ ಅಲ್ಲ. ನನ್ನನ್ನು ಓದ್ಸಕ್ ಒಪ್ಕೊಂಡ್ರಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಈ ಮದ್ವೆಗೆ ಒಪ್ಕೊಂಡೆ. ಇಲ್ಲ ಅಂದಿದ್ರೆ ಯಾವತ್ತೋ ನಿಮ್ಗಳ ಮುಖದ ಮೇಲೆ ಹೊಡೆದಂಗೆ ಹೇಳ್ತಾ ಇದ್ದೆ ನನಗೆ ಮದ್ವೆ ಇಷ್ಟ ಇಲ್ಲ ಅಂತ. ಸುಂದ್ರಿ, ನಾವ್ ಯಾವಾಗ ಒಪ್ಕೊಂಡಿದ್ವಿ ನಿನ್ನ ಓದ್ಸಕ್ಕೆ? ಮದ್ವೆ ಆಗಿ ಮನೇಲಿ ಬಿದ್ದಿರೋ ಹೆಣ್ಮಕ್ಳನ್ನೇ ಈಗಿನ ಕಾಲದಲ್ಲಿ ನಂಬಕ್ ಆಗಕ್ಕಿಲ್ಲ. ಇನ್ನು ನಿನ್ನ ಕಾಲೇಜಿಗೆ ಕಳ್ಸಿ ನಿನ್ ದಾರಿನ ಕಾಯ್ಕೊಂಡ್ ಕೂತಿರ್ತೀವಿ ಅಂತ ನೀನ್ ಹಂಗೆ ಅನ್ಕೊಂಡೆ? ಏಯ್, ನನ್ ಮಗ ಗಂಡ್ಸು ಕಣೆ, ನೀನನ್ನ ಬೀದಿ ಕಳ್ಸಕ್ಕಲ್ಲ. ಚಿಕ್ಕಮ್ಮ, ಮದುವೆ ಆದ್ಮೇಲೆ ಲಕ್ಕಿನ ಓದಿಸ್ತೀನಿ ಅಂತ ಇವ್ರು ಒಪ್ಕೊಂಡಿಲ್ವಾ? ಹುಲ್ ತೋರಿಸಿ ಹಸನ ದಾರಿ ತರಕ್ಕಿಲ್ವ? ಇದು ಹಂಗೆಯ? ಅಲ್ಲ, ನಮ್ಗೇನು ಬುದ್ಧಿ ಇಲ್ವಾ? ಇವಳು ಅಲ್ಲೆಲ್ಲೋ ಬೆಂಗಳೂರು ಕಾಲೇಜ್ನಾಗ ಓದ್ತಾಳಂತೆ, ಮದುವೆ ಆಗಿ ಗಂಡ ನಾನು ಸುಮ್ಕಿರ್ಬೇಕಂತೆ. ಮೊದಲೇ ಹುಡುಗರಿರೋ ಕಾಲೇಜು, ಇವಳಲ್ಲಿಗೆ ಓದಕ್ಕೆ ಹೋಯ್ತಾಳ ಅಥವಾ ಅಲ್ಲಿ ಯಾರ ಜೊತೆ ಚಕ್ಕನ ಆಡಕ್ಕೆ ಹೋಯ್ತಾಳ? ಯಾರಿಗೂ
ಮನೆಯಿಂದ ಆಚೆ ಹೋಗೋ ಹೆಣ್ಮಗಳ ಮೇಲೆ ಅನುಮಾನ ದೃಷ್ಟಿಯಿಂದ ನೋಡೋ ನಿನ್ನಂತವನಿಗೆ ನನ್ನ ಮಗಳನ್ನು ಕೊಡೋದಕ್ಕೆ ಒಪ್ಕೊಂಡಲ್ಲ. ಕೇಶವ್ ನಳಿನಿ ಅವರೇ, ಮಾತಲ್ಲಿ ಬಗೆಹರಿಬೇಕಾಗಿರೋದನ್ನ ದೊಡ್ಡದು ಮಾಡಿದ್ದು ನಿಮ್ಮ ಸಾಹೇಬ್ರು. ಅವರು ಉಸ್ತುವಾರಿಲಿ ಮದುವೆ ಅಂತ ಅಂದಾಗಲೇ ಅನ್ಕೊಂಡೆ ಏನೋ ಒಂದು ಎಡವಟ್ಟು ಆಗುತ್ತೆ ಅಂತ. ಅವ್ರ ಸ್ವಂತ ಸಂಬಂಧನೇ ಈ ಊರ್ನಾಗ ಉಳಿಸ್ಕೊಳಕ್ ಆಗ್ದಲೇ ಇರೋ ವ್ಯಕ್ತಿ ಇನ್ನೊಬ್ರು ಮನೆ ಮದುವೆ ಮಾಡಿಸ್ತಾರ? ಕೇಶವ, ಇಷ್ಟೊಂದು ಆವೇಶದಲ್ಲಿ ಮಾತಾಡ್ದಿಯಲ್ಲ, ಇದೇನು ನಿಮ್ಮ ಸಾಹೇಬ್ರು ಇರೋ ಪಟ್ನಾನ? ಹಳ್ಳಿ ಕಣಯ್ಯ. ಒಂದು ಮಾತಂದ್ರೇನೆ ಸಾಯ ಗಂಟೆ ಉಳ್ಕೊಂಡ್ಬಿಡ್ತದೆ. ಅಂತದ್ರಾಗೆ ಒಂದು ಮದುವೆ ನಿಂತೋಯ್ತು ಅಂದ್ರೆ ಏನು ತಮಾಷೆನಾ? ಮಗಳ ಜೀವನ ಹಾಳಾಗೋಯ್ತದೆ. ಕಿಟೆ ಅಣ್ಣ, ಅತ್ಗೆ ಬನ್ನಿ ಕೂತ್ಕೊಳ್ಳಿ. ಈ ಹುಡುಗಿ ಮದುವೆ ನಿಂತು ಜೀವನ ಹಾಳಾಗೋದನ್ನ ನೋಡ್ಕೊಂಡು ಹೋಗುಮ. ಮಂಟಪದಿಂದ ತಾಳಿ ಇಲ್ದಲೆ ಆಚೆ ಹೋಗಿ ಅದೆಷ್ಟು ಜನ ಸೂಸೈಡ್ ಮಾಡ್ಕೊಂಡಿರೋದು ಕೇಳಿಲ್ಲ ನಾವು. ನಿಮ್ಮ ಅಪ್ಪ ಅಮ್ಮ ಯಾಕೆ ಸುಮ್ಮನಾಗವ್ರೆ ಅಂತ ಗೊತ್ತಿಲ್ಬೇಕಂದ ನಿಂಗೆ? ಯಾಕಂದ್ರೆ ನಾನು ಹೇಳ್ತಾರ ಸತ್ಯ ಅಂತ ಅವ್ರಿಗೂ ಗೊತ್ತು. ಬೇಕಾದ್ರೆ ಇಲ್ಲ ಒಂದು ಪರೀಕ್ಷೆ ಆಗೋಗ್ಲಿ, ನಮ್ಮ ಚಿಟ್ಟಿನ ಬಿಟ್ಟು ಅದು ಯಾವ ನೀವು ಹುಡುಗಿಗೆ ತಾಳಿ ಕಟ್ತಾನೆ ಅಂತ ನಾನು ನೋಡಬೇಕು. ಅದು ಈ ಪಟೇಲನ್ ಮಾತು ನೀರು. ಲಕ್ಷ್ಮಿ, ನೀನು ಇವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡಮ್ಮ. ಕೇಶವ ಪುರೋಹಿತ್ರೆ, ನೀವು ಇವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡಿ. ನೀವು ದಿನಾ ಪೂಜೆ ಮಾಡೋ ದೇವರು ಸರಿಯಾದ ಸಮಯದಲ್ಲಿ ನಿಮ್ಮನ್ನು ಕಾಪಾಡಿದಾನೆ ಅಂತ ಅನ್ಕೊಳ್ಳಿ. ನಿಮ್ಗೆ ಸಾಹೇಬ್ರೆ, ನಿಮ್ಮ ಪಾಡಿಗೆ ಹೇಳ್ಬಿಟ್ಟು ಹೊಟ್ಟೋಗ್ತೀರಾ. ಆದರೆ ಈ ಊರಲ್ಲಿ ತಲೆ ಎತ್ಕೊಂಡು ಓಡಾಡಬೇಕಾಗಿರೋರು ಅವರೇ ತಾನೆ. ಏನಮ್ಮ ನಳಿನಮ್ಮ, ಜೀವನ ಪೂರ್ತಿ ನಿನ್ನ ಮಗಳನ್ನ ಮನೆಯಾಗಿಟ್ಕೊಂಡು ಗಂಜಿ ಹಾಕೋದು ರೆಡಿಯಾಗಿದೆಯಾ? ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.